ಇದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಯಾಕಂತ ಹೇಳಿದ್ರೆ ರಾಕ್ಷಸರು ಯಾವತ್ತಿದ್ರು ಕೂಡ ದೇವತೆಯ ಮೇಲೆ ಆಕ್ರಮಣ ಮಾಡುದು, ಕಾಂಗ್ರೆಸ್ನವರು ಯಾವತ್ತಿದ್ರು ಕೂಡ ಹಿಂದೂಗಳ ಮೇಲೆ ಮಾತ್ರ ಆಕ್ರಮಣ ಮಾಡುದು. ಈಗ ಅಲ್ಲಿ ಲಕ್ಷಗಟ್ಲೆ ಕೋಟಿಗಟ್ಲೆ ಜನ ಕಾಶಿಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ಯಾಕೆ? ಒಂದು ನಂಬಿಕೆ ಮೇಲೆ ಹೋಗುದಲ್ವಾ? ಅವ್ರ ತಲೆ ಸರಿಯಿಲ್ಲ. ಯಾಕಂದ್ರೆ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮಕ್ಕೆ ಇದನ್ನ ಮಾಡ್ತಾರೆ. ಇದು ಬಡತನ ಹೋಗ್ಲಿಕ್ಕೆಲ್ಲ ಸ್ನಾನ ಮಾಡೋದು, ದೇಹ ಶುದ್ಧಿಗೆ ಅದಕ್ಕೆಲ್ಲ ಸ್ನಾನ ಮಾಡೋದು. ನಮಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದು ಮಾಡ್ಲಿಕ್ಕೆ ಸಾಧ್ಯ ಉಂಟು, ಆದ್ರೆ ನಮಗೆ ಅದರ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನಂಬಿಕೆ, ನಮ್ಮ ವಿಚಾರ ಏನಿದೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾರೋ ನಮ್ಮನ್ನು ಒಪ್ಪಲಿಲ್ಲದ್ರೆ ನಾವು ಅವರ ತಲೆ ಕಡಿಯುವಂತ ವ್ಯಕ್ತಿಗಳಲ್ಲ. ಹರಿ ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಪ್ರಲಯರ್, ತಮ್ಮ ಕನ್ನಡಕ್ಕೆ ಸ್ವಾಗತ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಾ ಇದೆ. ಲಕ್ಷಾಂತರ ಭಕ್ತರು ಅಲ್ಲಿ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಂಗೆಯಲ್ಲಿ ಮಿಂದೆದ್ರೆ ದೇಶದ ಬಡತನ ನಿರ್ಮೂಲನವಾಗ್ತದೆ ಅಂತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲವು ಮಾತುಗಳನ್ನೆಲ್ಲ ಆಡ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ, ಹಿಂದೂಗಳ ಭಾವನೆಗೆ ಧಕ್ಕೆ ತಂದ್ರು ಕೂಡ ಯಾವುದೇ ಒಬ್ಬ ಹಿಂದೂ ಕೂಡ ಇದರ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಇದರ ಬಗ್ಗೆ ಹಿಂದೂಗಳೇ ಏನ್ ಹೇಳ್ತಾರೆ ಅಂತ ನಾವು ಕೇಳ್ಕೊಂಡ್ ಬರೋಣ. ಇದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಯಾಕಂತ ಹೇಳಿದ್ರೆ ರಾಕ್ಷಸರು ಯಾವತ್ತಿದ್ರು ಕೂಡ ದೇವತೆಯ ಮೇಲೆ ಆಕ್ರಮಣ ಮಾಡುದು, ಕಾಂಗ್ರೆಸ್ನವರು ಯಾವತ್ತಿದ್ರು ಕೂಡ ಹಿಂದೂಗಳ ಮೇಲೆ ಮಾತ್ರ ಆಕ್ರಮಣ ಮಾಡುದು. ಯಾಕಂತ ಹೇಳಿದ್ರೆ ನಾವು ಸಹಿಷ್ಣುಗಳು, ನಾವೆಲ್ಲವನ್ನು ಒಪ್ಪುಕೊಳ್ತೇವೆ, ಎಲ್ಲರನ್ನು ಅಪ್ಪಿಕೊಳ್ತೇವೆ ಅನ್ನೋದು ಅವರ ಭಾವನೆಯಲ್ಲಿದೆ. ಅದೇ ಪ್ರಶ್ನೆಯನ್ನು ಅವರು ಅಲ್ಪಸಂಖ್ಯಾತ ಮುಸಲ್ಮಾನರಾಗಿರ್ಬೋದು, ಕ್ರಿಶ್ಚಿಯನ್ರ ಮೇಲೆ ಕೇಳಿದ್ರೆ ಇವತ್ತು ಅವರ ಪರಿಸ್ಥಿತಿ ಏನಾಗ್ತಿತ್ತು. ನಮಗೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದು ಮಾಡ್ಲಿಕ್ಕೆ ಸಾಧ್ಯ ಉಂಟು, ಆದ್ರೆ ನಮಗೆ ಅದರ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ನಂಬಿಕೆ, ನಮ್ಮ ವಿಚಾರ ಏನಿದೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾರೋ ನಮ್ಮನ್ನು ಒಪ್ಪಲಿಲ್ಲದ್ರೆ ನಾವು ಅವರ ತಲೆ ಕಡಿಯುವಂತ ವ್ಯಕ್ತಿಗಳಲ್ಲ. ಅವತ್ತಿನಿಂದಲೂ ಇವತ್ತಿನ ತನಕ ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಬಂದಿದ್ದೇವೆ. ಯಾರು ನಮ್ಮ ಮೇಲೆ ಆಕ್ರಮಣ ಮಾಡಿಕೊಂಡು ಬಂದಿದ್ದಾರೋ ಅದನ್ನೇ ನಾವು ಶಕ್ತಿಗಳನ್ನ ಆಗಿಸಿ ಇಷ್ಟು ಬಲಾಢ್ಯವಾಗಿ ನಿಂತ್ಕೊಂಡಿದ್ದೇವೆ. ಇವತ್ತು ಹಿಂದೂಗಳಿಗೆ ಅದು ಗೊತ್ತುಂಟು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ, ಅದಕ್ಕೋಸ್ಕರವಾಗಿ ನಾವು ರಿಯಾಕ್ಟ್ ಮಾಡ್ತಿಲ್ಲ ಅಷ್ಟೇ. ಖಂಡಿತವಾಗಿ ಇದು ಎಚ್ಚರಿಕೆಯ ಗಂಟೆ. ಇತ್ತೀಚಿನ ಒಂದು ಸಂದರ್ಶನವನ್ನು ನೋಡ್ತಾ ಇದ್ದೆ, ಕುಂಭಮೇಳದ್ದು. ಅಲ್ಲಿರುವಂತ ಒಬ್ರು ಸಾಧು ಹೇಳಿದ್ರು, ನಾವು ಈಗ ಎಚ್ಚೆತ್ತುಕೊಳ್ಳದಿದ್ರೆ ಇನ್ನು 144 ವರ್ಷ ನಂತರ ನಾವು ಈ ಕುಂಭಮೇಳವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಗ್ಗಟ್ಟಾಗಬೇಕು. ಇನ್ನಾದ್ರೂ ಕೂಡ ಇದರ ಬಗ್ಗೆ ನಾವು ಸಂಘಟಿತರಾಗಿ, ನಾವು ಖಂಡಿತವಾಗಿ ಸಂಘಟಕರಾಗಿ ಇರ್ತೇವೆ, ನಾಳೆ ಕೂಡ ಇರ್ತೇವೆ. ನಮ್ಮ ಹಿರಿಯರು ಹೇಳಿದ್ದು ಆತರ ಏನಂದ್ರೆ, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪ ಎಲ್ಲ ಕಳೆದೋಗ್ತದೆ ಅಂತಂದು. ಈಗ ಅಲ್ಲಿ ಲಕ್ಷಗಟ್ಲೆ ಕೋಟಿಗಟ್ಲೆ ಜನ ಕಾಶಿಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ಯಾಕೆ? ಒಂದು ನಂಬಿಕೆ ಮೇಲೆ ಹೋಗುದಲ್ವಾ? ಅವರಿಗೆ ಏನಾದ್ರೂ ಅದ್ರ ಪ್ರಯೋಜನ ಇಲ್ಲದೆ ಯಾರು ಅಲ್ಲಿ ಹೋಗುದಿಲ್ಲಲ್ಲ. ಅವರಿಗೆ ಆತರ ಪ್ರಯೋಜನ ಆದದ್ದಕ್ಕೆ ಅವ್ರು ಹೋಗ್ತಾರೆ ಅಲ್ವಾ? ಅದಕ್ಕೋಸ್ಕರ ಅಲ್ವಾ ಕೋಟಿಗಟ್ಲೆ ಜನ ಬರ್ತಾರೆ. ಹಿಂದೂಗಳು ಎಚ್ಚೆತ್ತುಕೊಳ್ಬೇಕು, ಆದ್ರೆ ಮಾತ್ರ ಅದು ಸರಿ ಹೋಗ್ತದೆ. ಹಿಂದೂಗಳಿಗೆ ಏನು ಎಚ್ಚೆತ್ತುಕೊಳ್ತಿದ್ದಾರೆ ಅಂತ ಅನಿಸ್ತಿದ್ಯಾ ಇಷ್ಟೆಲ್ಲ ಆದ್ರೂ ಕೂಡ? ಇಲ್ಲ, ಯಾರು ಎಚ್ಚೆತ್ತುಕೊಳ್ಳುದಿಲ್ಲ. ಅವ್ರವ್ರದ್ದು ಪರ್ಸನಲ್ ಮಾತ್ರ ನೋಡ್ತಾರೆ ವಿನ ದೇಶದ ಬಗ್ಗೆ ಯಾರು ಇದು ಮಾಡ್ತಾರೆ? ಮೋದಿ ಅವರು ಒಬ್ರು ಮಾಡಿದ್ರೆ ಸಾಕ? ಒಬ್ರು ಮನಸ್ಸಲ್ಲಿ ಅವ್ರು ಒಬ್ರು ಮಾಡಿದ್ರೆ ಪ್ರಯೋಜನ ಇಲ್ಲ. ಎಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಮಾಡ್ಬೇಕು. ಹೇಗೆ ಹೇಳ್ತಾರೆ ಅವರು? ಅವರಿಗೆ ನಮ್ಮ ಭಾವನೆ ಬಗ್ಗೆ ಒಂದು ಚೂರು ಬೆಲೆ ಆದ್ರೆ ಅವ್ರು ಹೇಗೆ ಹಿಂದೂ ಆಗ್ತಾರೆ? ಹಿಂದೂಗಳಿಗೆ ಅದು ಪವಿತ್ರವಾದದ್ದು. ಈಗ ಮುಸ್ಲಿಮ್ರು ಹೋಗುದಿಲ್ವಾ ಅಲ್ಲಿ ಸಬ್ಸಿಡಿ ತಗೊಂಡು, ಗೌರ್ಮೆಂಟ್ ಹಣ ತಗೊಂಡು, ಅದರಿಂದ ಬಡತನ ಉದ್ಧಾರ ಆಗ್ತದ? ಇಷ್ಟುವರೆಗೆ ಇಷ್ಟು ಕೋಟಿ ಖರ್ಚು ಮಾಡಿದ್ದಾರೆ, ಎಲ್ಲಿ ಆಗಿದ್ದಾರೆ? ಅವ್ರು ಏನ್ ಹೇಳ್ತಾರಲ್ಲ, ಅವ್ರ ತಲೆ ಸರಿಯಿಲ್ಲ. ಯಾಕಂದ್ರೆ ಅವರು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮಕ್ಕೆ ಇದನ್ನ ಮಾಡ್ತಾರೆ. ಯಾಕಂದ್ರೆ ಹಿಂದಲ್ಲಿ ಹಿರಿಯರು ಹೇಳ್ತಾ ಇದ್ದಾರೆ, ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ದು ಪಾವನ ಆಗತ್ತ ಅಂತ. ಯಾಕಂದ್ರೆ ಎಷ್ಟೋ ಜನ ಕಾಶಿಗೆ ಹೋಗ್ತಾರೆ, ತೀರ್ಥಯಾತ್ರೆಗಂತ ಹೋಗ್ತಾರೆ, ಅಲ್ಲೆಲ್ಲ ಸ್ನಾನ ಮಾಡ್ತಾರೆ. ಆಗಿದೆ, ಎಷ್ಟೋ ಜನ ಆಗಿದ್ದಾವೆ. ಇಲ್ಲೊಂದು ಉತ್ತರ ಕರ್ನಾಟಕದಲ್ಲಿ ಒಂದು ನದಿ ಇದೆ, ಅಲ್ಲಿ ರೋಗ ಬರ್ತದೆ. ಆ ರೋಗ ಸ್ನಾನ ಮಾಡಿದ್ರೆ ಅದು ಇದಾಗಿದೆ, ನಾವು ನೋಡಿದ್ದು ಇದೆ. ಹಿಂದೂಗಳು ಕಂಡ್ರೆ ಆಗೋದಲ್ಲ, ಬೇರೆಯವರಾದ್ರೆ ಆಗ್ತಾರೆ. ಅಂದ್ರೆ ಅವ್ರು ಅದೇ ಒಂದು ಇದಕ್ಕೆ ಕೆಟಗರಿ ಸೇರಿದವರು. ಹಿಂದೂಗಳಂದ್ರೆ ಆಗಲ್ಲ. ಯಾಕಂದ್ರೆ ಹಿಂದೂಗಳಲ್ಲಿ ಧರ್ಮ ಇದೆ, ಸತ್ಯ ಇದೆ, ಎಲ್ಲ ಒಳ್ಳೆ ಸಂಸ್ಕೃತಿ ಇದೆ, ಅದು ಅವ್ರಿಗೆ ಆಗಲ್ಲ. ನಮ್ಗೆ ಬೇಜಾರಾಗ್ತದೆ. ಇದು ಹಿಂದೂಗಳ ಸ್ನಾನ ಮಾಡುವಾಗ ಮಾತ್ರವಾ, ಬಾಕಿದವರ ಸ್ನಾನ ಮಾಡುವಾಗ ಏನು ಹೋಗುದಿಲ್ವಾ? ಅಲ್ಲ, ಅದೆಲ್ಲ ಸರಿ ಅಲ್ಲಲ್ಲ ಅವ್ರು ಹೇಳುದು. ಏನ್ ಮಾಡೋದು? ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರವರ ಇದಲ್ವಾ, ಡಿಸಿಷನ್ ಅಲ್ವಾ. ಈಗ ಅವ್ರು ಖರ್ಗೆವನ್ನೇನು ಹೇಳಿದ್ರು, ಹೀಗೆ ಅದು ಮಾಡಿದ್ರೆ ನಮ್ಗೆ ಇದು ಬಡತನ ಹೋಗ್ತದ ಅಂತ. ಇದು ಬಡತನ ಹೋಗ್ಲಿಕ್ಕೆಲ್ಲ ಸ್ನಾನ ಮಾಡೋದು, ದೇಹ ಶುದ್ಧಿಗೆ ಅದಕ್ಕೆಲ್ಲ ಸ್ನಾನ ಮಾಡೋದು, ಮತ್ತೆ ಬಡತನ ಹೋಗ್ಲಿಕ್ಕ ಅದಕ್ಕಿಂತ ಕನೆಕ್ಷನ್ ಇಲ್ಲ. ಏನೆಲ್ಲ ಮಾತಾಡ್ತಾರೆ, ಏನ್ ಮಾಡ್ಲಿಕ್ಕೆ ಆಗುತ್ತೆ?